ಅದಕ್ಕೆ ಅದು ಬೇರೆ ವಿಷಯ. ಶಿ ಹ್ಯಾಸ್ ಆಕ್ಸೆಪ್ಟೆಡ್ ಶರತ್ನ. ಹೌದು, ಅವಳಿಗೆ ಯಾವಾಗ್ಲೂ ಒಂದ್ಸಲ ಅಣ್ಣನ ಮೇಲೆ ಕೋಪ ಇತ್ತು ಅಂದ್ರೆ ಯಾವಾಗ್ಲೂ ಇದ್ಬಿಡತ್ತಾ? ನಾನು ಅಪ್ಪನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಅಮ್ಮನ್ನ ಅವರೇ ಸಾಯಿಸಿದ್ದು ಅಂದ್ಕೊಂಡಿದ್ದೆ. ಅಮ್ಮ ನನ್ನನ್ನು ಬಿಟ್ಟೋಗಕ್ಕೆ ಇವರೇ ಕಾರಣ ಅಂದ್ಕೊಂಡಿದ್ದೆ. ಅಮ್ಮ ಬೆಂಕಿಲಿ ಸಿಕ್ಕಾಕೊಂಡಿದ್ದಾಗ ಇವ್ರೇನು ಮಾಡಲಿಲ್ಲ ಅಂತ ನನಗೆ ಕೋಪ ಇತ್ತು. ಆದ್ರೆ ನಿನ್ನೆ ನನಗೂ ಹಾಗೆ ಆಯಿತು. ಕಂದ, ಏನು ಹೇಳ್ತಾ ಇದೆಯಾ? ನಿನಗೂ ಹಾಗೆ ಆಯ್ತಾ? ಅಂದ್ರೆ ಏನಾಯ್ತು? ಮೊನ್ನೆ ರಾತ್ರಿ ನಾನು ನಿಂತ್ಕೊಂಡಿದ್ದೆ. ಆದ್ರೆ ನಂಗೆ ಮೂವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನಾನು ಓಡೋಣ ಅಂದ್ಕೊಂಡೆ, ಬಟ್ ಆಗ್ಲಿಲ್ಲ. ಆಮೇಲೆ ಅಪ್ಪಂಗೆ ಎಲ್ಲಾರು ಹೊಡಿತಿದ್ರು. ನಾನು ಅವ್ರ ಹತ್ರ ಹೋಗೋಕ್ಕೆ ಆಗ್ಲಿಲ್ಲ. ಆಯ್ತಾ ಪುಟ? ಅಂದ್ರೆ ಅವತ್ತು ರಾತ್ರಿ ಏನೇನಾಯ್ತು ಅಂತ ನಿನಗೆಲ್ಲ ನೆನಪಿದ್ಯಾ? ಹೇಳು ಬಂಗಾರಿ, ಶರತ್ಗೆ ಯಾರ್ಯಾರು ಹೊಡೆದ್ರು ಅಂತ ನೀನು ನೋಡಿದ್ಯಾ? ಆಮೇಲೆ ಅವ್ರು ಎಲ್ಲಿಗೆ ಹೋದ್ರು? ನೀನು ಅಲ್ಲಿಗೆ ಹೇಗೆ ಹೋದಿ? ಅದು ಒಂದ್ ನಿಮಿಷ. ಯಾಕೆ ಪಾಪ ಎಲ್ರು ಮಗುನ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದೀರಾ? ಇನ್ವೆಸ್ಟಿಗೇಷನ್ ಮಾಡೋ ಥರ. ಈಗೇನು ನಮ್ಮ ಶರತ್ತು ಮತ್ತೆ ಹಿತ ಒಂದಾಗಿದ್ದಾರೆ. ನಮ್ಮ ಹಿತ ಪುಟ್ಟಿ ಶರತ್ನ ಅಪ್ಪ ಅಂತ ಆಕ್ಸೆಪ್ಟ್ ಮಾಡ್ಕೊಂಡ್ಲಲ್ಲ, ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ನಮ್ಗೆ? ಈ ಖುಷಿನ ಸಂಭ್ರಮಿಸೋದ್ ಬಿಟ್ಟು ಯಾಕೆ ಪಾಪ ಮಗುನ ಎಲ್ಲರೂ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದೀರಾ? ಒಟ್ನಲ್ಲಿ ಇವರಿಬ್ರು ಪ್ರಾಣಕ್ಕೂ ಏನೂ ಅಪಾಯ ಆಗದೆ ಸೇಫ್ ಆಗಿ ಮನೆಗೆ ಬಂದ್ರಲ್ಲ, ನನಗಂತೂ ಅದೇ ಸಮಾಧಾನ. ದುರ್ಗಾ, ಇವತ್ತು ಮನೆಯಲ್ಲಿ ಸಿಹಿ ಅಡುಗೆ ಮಾಡಮ್ಮ. ಖಂಡಿತ ಮೇಡಮ್. ಹೌದೌದು, ಸಿಹಿ ಅಡುಗೆನೇ ಮಾಡಿಸ್ಬೇಕು. ಮ್ಯಾಮ್ ಯಾಕೆ ವಿಷಯನ ಡೈವರ್ಟ್ ಮಾಡಿದ್ರು? ಅಕಸ್ಮಾತ್ ಈ ಎಲ್ಲಾ ವಿಷಯದಲ್ಲೂ ಅವ್ರ ಕೈವಾಡ ಏನಾದ್ರೂ ಇರ್ಬೋದಾ? ಅಂಬಿಕನ್ ಕೊಲೆ ಮಾಡೋದ್ರಲ್ಲೂ ಇವ್ರು ಇನ್ವಾಲ್ವ್ ಆಗಿದ್ರ? ನಾನು ಅವ್ರು ಹೇಳ್ದಾಗ ಕೇಳೋ ಒಂದು ಟೂಲ್ ಮಾತ್ರ ಆಗಿದ್ನ.